ನಮ್ಮ ಜೊತೆ ಮಾಜಿ ಸಚಿವ ಲಕ್ಷ್ಮಣ ಸವದಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಇವತ್ತು ಸದನದಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಸರ್? ಅವರು ಆರೋಪ ಮಾಡ್ತಾ ಇದ್ದಾರೆ, ಅಲಿಗೇಷನ್ ಓನ್ಲಿ. ಅದು ಇಂಥ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಂಥ ಸಾಕಷ್ಟು ಅಲಿಗೇಷನ್ಗಳಾಗಿದೆ. ಇದೊಂದು ವಿರೋಧ ಪಕ್ಷವಾಗಿ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಂಡು ಮಾಡಬೇಕಿತ್ತು. ಇದು ಹಗಲು ರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ಸಬ್ಜೆಕ್ಟೇ ಅಲ್ಲ. ಅವ್ರ ಕಡೆಯಿಂದ ರಿಪ್ಲೈನೇ ತೊಗೊಳಕ್ಕೆ ರೆಡಿ ಇಲ್ಲ ಅಂದರೆ ಹೆಂಗೆ? ನಿಮ್ಮ ಮೇಲೆ ಅಲಿಗೇಷನ್ ಮಾಡಿದ ಮೇಲೆ ನಿಮ್ಮಿಂದ ಉತ್ತರ ತೊಗೋಬೇಕಲ್ಲ. ಅವಾಗ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಆಮೇಲೆ ಡಿಸಿಷನ್ ಮಾಡಬೇಕಲ್ಲ. ಇವ್ರು ಸರಿಯಾಗಿ ಉತ್ತರನ ತೊಗೊಳಕ್ಕೆ ತಯಾರಿಲ್ಲ ಅಂದರೆ ಇವ್ರಿಗೆ ಕೇವಲ ಪ್ರಚಾರ ಬೇಕಾಗಿದೆ. ಅವ್ರಲ್ಲಿ ಸಾಕಷ್ಟು ಒಡಕಿರೋದ್ರಿಂದ ಆ ಒಡಕನ್ನು ಬೇರೆ ಕಡೆಗೆ ಜನರ ಒಂದು ದಿಕ್ಕನ್ನು ತಪ್ಪಿಸುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಹೊರತಾಗಿ ಅದರಲ್ಲಿ ಏನು ಸತ್ಯಾಸತ್ಯತೆ ಇಲ್ಲ. ಸರ್, ಅವ್ರ ಹೋರಾಟಕ್ಕೆ ತಾವು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದೀರಿ? CM ನೋಡಿದ್ರೆ ನೀವು ಗದ್ದಲ ಮಾಡೋದು ನಾವು ಗದ್ದಲ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಸಭಾನಾಯಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಧಾನದಿಂದ ಏನು ಮಾತಾಡ್ತಾರೆ ಅನ್ನೋದು ಕೇಳ್ತಕ್ಕಂಥದ್ದು ಒಂದು ಸೌಜನ್ಯ. ಮತ್ತು ವಿಧಾನಸಭೆಯ ಕಾರ್ಯಕಲಾಪಗಳ ಬಗ್ಗೆ ನಾವು ಅವಲೋಕನ ಮಾಡಿದಾಗ ಅಪೋಸಿಷನ್ ಲೀಡರ್ ಮಾತಾಡುವಾಗೂ ನಾವು ಸುಮ್ಮನೆ ಇರಬೇಕು, ಸಭಾನಾಯಕರು ಮಾತಾಡುವಾಗ ಅವರು ಸುಮ್ಮನೆ ಇರಬೇಕು. ಕೇಳಿಕೊಂಡು ಪ್ರತಿಕ್ರಿಯೆ ಕೊಡಬೇಕು, ಕ್ಲಾರಿಫಿಕೇಷನ್ ಕೇಳಬೇಕು. ಬಿಟ್ಟು ಹುಯಿ ಅಂತ ಗಲಾಟೆ ಮಾಡೋಕತ್ರಿ ಇನ್ನೇನು ಮಾಡೋಕ್ಕಾಗತ್ತೆ? ಅವರು ಗಲಾಟೆ ಮಾಡಿದಾಗ ಮತ್ತು ಇವು ಚಿಗಟೂ ಗಲಾಟೆ ಆಗೇ ಆಗುತ್ತೆ ಸ್ವಾಭಾವಿಕವಾಗಿ. ಈಗ ತಮ್ಮ ಸದಸ್ಯರೆಲ್ಲರೂ ಕೂಡ ಏನು ಮಾಡ್ಬೇಕು ಸರ್? ಇವತ್ತು ಕೊನೆ ದಿನ, ಸದನದ ಕೊನೆ ದಿನ, ಸ್ಪಷ್ಟೀಕರಣದ ರೀತಿ ಕೊಡೋಕ್ಕೆ ಮುಂದಾಗ್ತೀರಾ ಏನು? ಈಗ ನಾವು ನೋಡಿ, ಒಂದು ನಮ್ಮದೇನು ರಾಮ್ಜಿ ಕೇಂದ್ರ ಸರ್ಕಾರ ಮಾಡಿದೆ ಅದರ ವಿರೋಧವಾಗಿ ಒಂದು ನಿಲುವಳಿಯನ್ನು ತಂದಿದ್ದೀನಿ, ಅದನ್ನು ಪಾಸ್ ಮಾಡ್ತೀವಿ. ಎರಡನೇದು ಅವ್ರು ಶಾಂತಿಯಿಂದ ಕೂತು ಕೇಳಿದರೆ ತಿಮ್ಮಾಪುರ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಸರ್, ತಿಮ್ಮಾಪುರ ಮೇಲೆ ಇದೇ ಮೊದಲೇ ಬಾರಿ ಏನಲ್ಲ ಆರೋಪ ಬರ್ತಾ ಇರೋದು. ಗಂಭೀರ ಆರೋಪಗಳು ಕಳೆದ 1 ವರ್ಷದಿಂದನೂ ಕೂಡ. ಈ ಹಿಂದೆ ಕಾಂಟ್ರಾಕ್ಟರ್ಸೇ ಆ ಬಗ್ಗೆ ಆರೋಪವನ್ನು ಕೂಡ ಮಾಡಿದರು. ಅದಕ್ಕೆ ಸ್ಪಷ್ಟೀಕರಣ ಕೊಡುವಂಥ ಕಾರ್ಯನೂ ಕೂಡ ಸಮರ್ಪಕವಾಗಿ ಆಗಿಲ್ಲ ಅನ್ನೋದು ಪ್ರತಿಪಕ್ಷಗಳ ವಾದ ಆಗಿರೋದು. ಯಾವಾಗ ಕೇಳಿದ್ದಾರೆ ಕೂತವ್ರು ಸಮಾಧಾನದಿಂದ? ರಿಪ್ಲೈ ತೊಗೋಬೇಕಲ್ಲ. ಅಲಿಗೇಷನ್ ಮಾಡಿದ ಮೇಲೆ ಅಲಿಗೇಷನ್ಗೆ ಉತ್ತರ ತೊಗೋಬೇಕಲ್ಲ. ತೊಗೊಳ್ಳಾರ್ದೆ ಸುಮ್ಮನೆ ನಾವು ಹಗಲು ರಾತ್ರಿ ಧರಣಿ ಮಾಡ್ತೀವಿ ಅಂತಂದ್ರೆ ಏನು ಅದಕ್ಕೆ ಅರ್ಥ ಇದೆ? ಈ ಹಿಂದೆ ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟರು ಅಲಿಗೇಷನ್ ಬಂದ ಕಾರಣಕ್ಕಾಗಿ. ನಿಮ್ಮಲ್ಲಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ತಿಳ್ಕೊರಿ. ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಅದೇ ಪಕ್ಷದಲ್ಲಿ ಇದ್ದೆ. ಅದರದ್ದೆಲ್ಲ ಹೇಳ್ಕೊತ ಹೋದರೆ ಅವರಿಗೆ ಮುಜುಗರ ಆಕತ್ತೆ, ಬೇಡ. ಅವನು ಕಾಂಟ್ರಾಕ್ಟ್ರು ಸುಸೈಡ್ ಮಾಡ್ಕೊಂಡಲ್ಲ, ಯಾರವನು, ಯಾಕೆ ಮಾಡ್ಕೊಂಡ, ಕಾರಣ ಏನು? ತನಿಖೆ ಮಾಡಿದ್ದಾರೆ ಇಲ್ಲಿವರೆಗೆ ಏನಾದರೂ? ಅದನ್ನೇ ಸುಮ್ಮನೆ ರಿಪೋರ್ಟ್ ಹಾಕಿಬಿಟ್ರೆ ಅವತ್ತು ಆ ತೀರ್ಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟರ್ನು ಹೋದ್ಮೇಲೆ ಅವರು ಧರ್ಮ ಪತ್ನಿಗೆ ನೌಕರಿ ಕೊಡ್ತೀವಿ ಅಂತ ಯಾರು ಹೇಳಿದರು? ಅವರೇ ಹೇಳಿದ್ರಲ್ಲ. ಏನು ಸಹಾಯ ಮಾಡಿದ್ರು ಅವ್ರಿಗೆ? ನೋಡ್ರಿ, ಅದರ ಇತಿಹಾಸ ಪೂರ್ತಿ ಯಾರೂ ಇನ್ನೂ ಬಿಚ್ಚಿಲ್ಲ ಅಂದೆ. ನನಗೆ ದೂರಿನ ಸಂಬಂಧಿಕನು ಅವನು, ಆ ಹೋದವನು. ಅವಾಗ ಏನಾಯಿತು ಏನಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಇದನ್ನೆಲ್ಲ ಹೇಳ್ಕೊತ ಹೋದರೆ ಸುಮ್ಮನೆ ಅದೇನಾಗ್ತದೆ, ಇಲ್ಲಿದ್ದಾಗ ಯಾಕೆ ಹೇಳಿಲ್ಲ, ಅಲ್ಲಿದ್ದಾಗ ಯಾಕೆ ಹೇಳ್ತಾರೆ ಅನ್ನೋದು ಪ್ರಶ್ನೆ ಬರ್ತದೆ. ಸುಮ್ಮನಿದ್ದೀನಿ ಅಷ್ಟೇ. ಸರ್, ಈಗ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯಾಗಿ ತಾವು ಕೂಡ ಯೋಚನೆ ಮಾಡ್ತಾಯಿದ್ರು ಮತ್ತು ತಮ್ಮ ಸದಸ್ಯರೆಲ್ಲರೂ ಕೂಡ ಮಾಡಲಿ? ಏನು ಹೊಸದನ್ನಿದು? BJP ಅವರು ಯಾವಾಗಲೂ ಹಗಲು ರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ಹಿಂದೆ ಯಡಿಯೂರಪ್ಪನವರಿದ್ದವ್ರು 4 ಬಾರಿ ಮಾಡಿದ್ದಾರೆ. ಇದೇನು ಹೊಸದಲ್ಲ. ಅವರೊಂದು ರಾಜಕೀಯ ಪಕ್ಷವಾಗಿ ಅವ್ರು ಮಾಡ್ತಕ್ಕಂಥದ್ದು ಬೇಡ ಅಂತ ಅನ್ಲಕ್ಕಾಗಲ್ಲ, ಮಾಡಲಿ. ಹಾಗಾದರೆ ತಿಮ್ಮಾಪುರ ನೀವು ಸಮರ್ಥನೆ ಮಾಡ್ಕೋತೀರಿ? ಯಾವುದೇ ರೀತಿ ಅಂತ ಭ್ರಷ್ಟಾಚಾರ ಆಗಿಲ್ಲ ಅಬಕಾರಿ ಇಲಾಖೆಯಲ್ಲಿ? ತನಿಖೆ ಆಗಲಿ, ತನಿಖೆಯಾಗಿ ಏನಾದರೆ ತನಿಖೆ ಸಿದ್ಧ ಆದರೆ, ಅವ್ರು ಮಾಡಿದ್ದು ಪ್ರೂವ್ ಆದರೆ ರಾಜೀನಾಮೆ ಕೊಡ್ತಾರೆ. ಇಲ್ಲದೇ ಇದ್ರೆ ಯಾಕೆ ಕೊಡ್ತಾರೆ? ಸುಮ್ಮನೆ ಹಾದಿ ಬೀದಿಲಿ ಹೋಗೋರಿಗೆಲ್ಲರೂ ನೀನು ಹಿಂಗೆ ಮಾಡಿದ್ದು ಅಲಿಗೇಷನ್ ಮಾಡಿದ ಕೂಡಲೇ ಕೊಡೋಕ್ಕಾಗುತ್ತೆ? ಈಗ ಎಷ್ಟೋ ಮಂದಿ ವಿಡಿಯೋಗಳು ಬರ್ತಾನೋ ಅದನ್ನೆಲ್ಲ ಬಂದದ್ದು ನೋಡ್ಕೊಂಡು ಮಾಡೋಕ್ಕಾಗುತ್ತೆ? ಏನು ರೆಡ್ ಹ್ಯಾಂಗ್ ಯಾರು ಸಿಕ್ಕಿದಾರ? ಏನಾದ್ರು ಯಾರ ಕಡೆ ದುಡ್ಡಿನ ಕಂತು ಏನಾದರೂ ಸಿಕ್ಕಿದೆ? ಇಲ್ವಲ್ಲ.
ಅಂಥದ್ದೇನೋ ಪ್ರೂವ್ ಆಗಲಿ ನೋಡೋಣ. ಇದು ಮಾಜಿ ಸಚಿವ ಅಂತ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.